Hi guys, welcome back to Nikita Vlogs. ಇವಾಗ ಬೆಳಗಿನ ಜಾವ 5 ಗಂಟೆ ಏನು ಇಷ್ಟು ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ವ್ಲಾಗ್ ಮಾಡಿ ನೈಟ್ ಶಿಫ್ಟ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು ಕ್ವಿಕ್ಕಾಗಿ ರೆಡಿಯಾಗಿ ನಾವು ಇವಾಗ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ. ಯಾರ ಜೊತೆ ಹೋಗ್ತಾಯಿದ್ದೀವಿ, ಎಲ್ಲಿಗೆ ಹೋಗ್ತಾಯಿದ್ದೀವಿ, ಯಾರ್ಯಾರು ಬರ್ತಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ತಡ ಮಾಡೋದು ಬೇಡ, ಕಮ್ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಗ್ಯಾಪಲ್ಲಿ ಚರಿ ಕೂಡ ಬಾಯ್ ಹೇಳಿ ಅವ್ರು ಬರೋ ಅಷ್ಟೊತ್ತಿಗೆ ಕ್ಯಾಮ್ರಾ ಮುಂದೆ ನಿಂತು ಒಂದು ಸ್ವಲ್ಪ ಪೋಸ್ ಕೂಡ ಕೊಡ್ತಿದ್ದೆ. ನಾನು ನಮ್ಮ ಜರ್ನಿನ ಶುರು ಮಾಡಿ ಒಂದು ಸ್ವಲ್ಪ ಹೊತ್ತು ನಾನು ವ್ಲಾಗಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೆ. ಆ್ಯಂಡ್ ಎಷ್ಟೊಂದು ಕಡೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಲ್ಕೊಂಡು ರೆಸ್ಟ್ ಮಾಡೋದ್ರಲ್ಲೇ ಆಗಿತ್ತು. ಬಟ್ ಇವೊಂದು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕ್ಯಾಮ್ರಾ ಯಾರ ಕಡೆ ಇಟ್ಕೊಂಡಿದ್ದೀನಿ, ಆ ಕಡೆ ಹಂಗೆ ತೆಗಿಸ್ಕೊಡಿ ಅನ್ಕೊಂಡೆ. ಸರಿ ಆಯನಿ, ಸರಿ ಹಾಯ್. ಅವರಿಬ್ರು ನಮ್ಮಿಬ್ರಿಗೆ ಸಂಬಂಧನೇ ಇಲ್ಲ ಅನ್ನಂಗೆ ಅವರು. ನಮ್ಮಂಥವ್ರು ಯಾರೂ ಇಲ್ಲ. ರೆಸಾರ್ಟ್ಗೆ ಹೋಗ್ತಾ ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ಬಂತಿರ್ತಾರೆ. ನಾವು ರೆಸಾರ್ಟ್ ಅವ್ರಿಗೆ ದುಡ್ಡು ಉಳಿಸ್ತಾ ಇದ್ದೀವಿ. ಇಲ್ಲಿ ನಾವು ಒಂದು ಪಿಚ್ ಸ್ಟಾಪ್ ತೊಗೊಂಡು ತಣ್ಣಗೆ ಎಲ್ಲಿ ಗಾಡಿ ಇದೆ ನೋಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಕೊಟ್ಟು ಮನೆಯಿಂದ ತಂದಿದ್ದಂಥ ಬ್ರೇಕ್ಫಾಸ್ಟ್ನ ಮಾಡ್ತಿದ್ವಿ. ನಿಮ್ಗೆ ಆಲ್ರೆಡಿ ಗೊತ್ತು ಇಂಡಿಯನ್ ಮಾಮ್ಸ್ ಹೆಂಗೆ ಅಂತ. ಆಬ್ವಿಯಸ್ಲಿ ಎಲ್ಲ ಪಾರ್ಸಲ್ ಮಾಡಿ ಕಳಿಸಿರ್ತಾರೆ. ಎನಿವೇ ನಮ್ಮ ಚೆಕ್ಕಿನ ಇದ್ದಿದ್ದು ಮಧ್ಯಾಹ್ನ 2 ಗಂಟೆಗೆ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಈಚೆನೇ ಮಾಡಬೇಕಾಗಿತ್ತು. ಸೊ ನಾವು ಮನೆಯಿಂದನೇ ತಂದಿದ್ದರಿಂದ ಮನೆ ಊಟನೇ ಮಾಡಿದ್ವಿ. ಆ್ಯಂಡ್ ಗೈಸ್ ಫೈನಲಿ ಚಿಕ್ಕಮಂಗ್ಳೂರು ಕೂಡ ರೀಚ್ ಆದ್ವಿ. ರೆಸಾರ್ಟ್ ಕೂಡ ಚೆಕ್ಕಿನ್ ಆದ್ವಿ. ಆಬ್ವಿಯಸ್ಲಿ ನೈಟ್ ಫುಲ್ ಟಯರ್ಡ್ ಆಗಿರೋದ್ರಿಂದ ಮಲ್ಕೊಳ್ಳೋಕ್ಕೂ ಆಗದೆ ಅರ್ಧಂಬರ್ಧ ನಿದ್ದೆ ಇರೋದ್ರಿಂದ ಫುಲ್ ಜರ್ನಿ ಮಾಡ್ಕೊಂಡಿದ್ದೆ ಆಯಿತು. ಬ್ರೇಕ್ಫಾಸ್ಟ್ 1 ಪಾಯಿಂಟಲ್ಲಿ ಬಿಟ್ಟು. ಆ್ಯಂಡ್ ಈಗ ರೂಮ್ ಟೂರ್ ತೋರಿಸ್ತೀನಿ ಬನ್ನಿ. ತುಂಬ ಸಿಂಪಲ್, ಬಿಕಾಸ್ ಈಚೆ ಕಡೆ ನಾವು ಟ್ರಾವೆಲಿಂಗ್ ಇದ್ದೇ ಇರುತ್ತೆ, ಅದು ಇದು ಸೈಟ್ ಸೀಯಿಂಗ್ ಇರುತ್ತೆ ಅಂತ ಕಾರಣ. ಆ್ಯಂಡ್ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ. ಜಸ್ಟ್ ಶೋ ಟು ಯು. ಆ್ಯಂಡ್ ಗೈಸ್ ಇದು 1 ರೂಮ್. ಸಿಂಪಲ್ ಆಗಿದೆ, ಸಿಕ್ಕಾಬಡೆ ಸಿಂಪಲ್. ಆ್ಯಕ್ಚುಲಿ ದಿಸ್ ಈಸ್ ಅ ವುಡನ್ ಹೌಸ್ ಥರ. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ರೂಮ್ ಕೂಡ. ನಾವು ಕ್ವಿಕ್ಕಾಗಿ ರೂಮಿಗೆಲ್ಲ ಚೆಕ್ಕಿನ್ ಆದಮೇಲೆ ಫ್ರೆಶ್ ಅಪ್ ಆಗಿ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ವಿ. ವೆಲ್ಕಮ್ ಡ್ರಿಂಕ್ ಕೂಡ ಕುಡ್ದು ಇವೊಂದು ಚೆನ್ನಾಗಿಲ್ಲ ಅಂದರೆ ಜಸ್ಟ್ ಒಂದು ಸಿಪ್ ಕುಡ್ದು ಆಮೇಲೆ ಹೊರಟು ನಾವು ಲಂಚ್ ಈಚೆ ಕಡೆ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಸೈಟ್ ಸೀಯಿಂಗ್ ಯಾವ್ದಾರು ಪ್ಲೇಸಸ್ ಇದೆ ಚೆಕ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ಊಟ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ನಮ್ಗೆ ಇಷ್ಟನೇ ಆಗಿಲ್ಲ. ಊಟ ಚೆನ್ನಾಗಿಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ನಾವು ಏನು ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗೋದು ಮುಂದೆ. ಬಟ್ ನಂಗೆ ಗೊತ್ತು ನೀವು ಕೂಡ ಒಂದಲ್ಲ ಒಂದು ದಿವಸ ರೆಸ್ಟೋರೆಂಟ್ ಹೋದಾಗ ಈ ಕೆಲಸ ಮಾಡಿರ್ತೀರ. ಸೋಂಪು ಕದ್ಕೊಂಬಂದು ತಿಂತಿದ್ದಾಳೆ. 1070 ರೂಪಾಯಿ ಕೊಟ್ಟು ಸೋಂಪು ತಂದಿರೋದು. ಕಾಸ್ಟ್ಲಿಯಸ್ಟ್ ಸೋಂಪು ಇದು. ಅಲ್ಲಿಂದ ನಾವು ಹೋಗಿದ್ದು ಲೇಕ್ ವ್ಯೂಗೆ. ಲೇಕ್ ಹತ್ರ ಸಿಕ್ಕಾಪಟ್ಟೆ ತಂಪಾಗಿತ್ತು ಅಂತ ಹೇಳ್ಬೋದು. ಒಂದು ಫುಲ್ ರೌಂಡ್ ಹೊಡೆದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ವಾಪಸ್ ರೂಮ್ ಕಡೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಹೋಗ್ತಾ ಅಂದರೆ ಇನ್ನೇನಾದ್ರು ಸ್ಪಾಟ್ ಸಿಗ್ಬೋದಾ ಅಂದ್ಕೊಂಡು. ಆ್ಯಂಡ್ ನಾವಲ್ಲಿ ಹೋಗಿದ ತಕ್ಷಣ ಎಂಟ್ರೆನ್ಸಿಂದಾನೆ ನನ್ನ ಫ್ರೆಂಡ್ಸ್ ಶುರು ಮಾಡಿದ್ವಿ ವಿಡಿಯೋ ಅಂತ. ಆ್ಯಂಡ್ ಅವಳಿಗೆ ಒಂದು ಸ್ವಲ್ಪ ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹತ್ರದಲ್ಲಿರೋ ಸ್ಪಾಟ್ಸ್ನ ನೋಡೋಣ. ಫಸ್ಟ್ ಡೇನೇ ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಅಂತ. ಸೆಕೆಂಡ್ ಡೇ ಎಂಜಾಯ್ ಮಾಡೋಣ ಅನ್ನೋದೇ ನಮ್ಮ ಪ್ಲ್ಯಾನ್ ಆಗಿದ್ದಿದ್ದು. ಲೇ ಸಾಕು ಬಾರೆ, ತಲ್ಗೆ ಆಗ್ತಾವಳಲ್ಲ, ತಲ್ಗೆ ಶಿಫ್ಟ್ ಆಗ್ತಿದ್ಯಾ ಆಗ್ತದೆ ನನಗೆ. ಸಾಯಿಸ್ಬಿಡ್ತೀನಿ ನಿನ್ನ. ಏನಕ್ಕೆ ನಿಂಗೆ ಇದು ಚೆನ್ನಾಗಿದೆಯಾ ಮೊಂಕಾಯಿ? ಆ್ಯಕ್ಚುಲಿ ಮಾನ್ಸೂನ್ಸಲ್ಲಿ ಚಿಕ್ಕಮಂಗ್ಳೂರು, ಕೂರ್ಗ್, ಸಕಲೇಶ್ಪುರ ಇದೆಲ್ಲ ತುಂಬಾ ಕಾಮನ್ ಪ್ಲೇಸಸ್ ವಿಸಿಟ್ ಮಾಡೋದು. ಬಟ್ ನಾವು ಮಾನ್ಸೂನ್ ಸೀಸನ್ಗೆ ಅಂತಲೇ ಹೋಗಿದ್ದು. ಬಟ್ ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು.
ಅವ್ರು ಅಂತಿರು ನೆಕ್ಸ್ಟ್ ವೀಕ್ ತಣ್ಣಗಿರುತ್ತೆ ತುಂಬಾ ಮಳೆ ಬರುತ್ತೆ ಅಂತ. ಬಟ್ ನಾವು ರಾಂಗ್ ಮಾಡಿದ್ವಿ ಅಂತ ಫಸ್ಟ್ ಡೇ ಎಲ್ಲ ಅನಿಸ್ತಿತ್ತು, ತುಂಬ ಬೇಗ ಬಂದ್ವಿ ಅಂತ. ಬಟ್ ರಿಗ್ರೆಟ್ಸ್ ಇಲ್ಲ, ನೆಕ್ಸ್ಟ್ ಡೇ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಪಾರ್ಟ್ 2 ವ್ಲಾಗಿಗೆ ವೆಯ್ಟ್ ಮಾಡ್ತೀರಿ. ಐ ನೋ ಡೆಫಿನೆಟ್ಲಿ ಮಸ್ತಾಗಿರುತ್ತೆ ಅಂತ. ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಆಗಿದ್ದರಿಂದ ನಾವು ಕೂಡ ತುಂಬ ಕಡೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ತುಂಬಾ ಟಯರ್ಡ್ ಆಗಿದ್ರು. ಸೊ ಅವ್ರೊಂದು ಸುಮ್ಮನೆ ನಗ್ಸೋಣ, ಒಂದು ಸ್ವಲ್ಪ ಫನ್ ಮಾಡೋಣ ಅಂದ್ಬಿಟ್ಟು ಅವ್ರಿಗೊಂದು ಸಿಲ್ಲಿ ತುಂಬಾ ಸ್ಟುಪಿಡಸ್ ಕ್ವಶನ್ಸ್ ಕೇಳ್ತಿದ್ದೆ. ಕ್ವಶನು ಅದೇ ಏನಂದ್ರೆ ಒಂದು ಆನೆ ಇರುತ್ತೆ, 12 ಬನಾನಾಸ್ ಅಲ್ಲಿ ಬರೀ 11 ಬನಾನಾಸ್ ತಿನ್ನತ್ತೆ, 1 ಬನಾನಾ ತಿನ್ನಲ್ಲ. ಯಾಕೆ? ಇಲ್ಲ, ಬರೀ ಇಂಥದ್ದು. ಏನಕ್ಕಂದ್ರೆ 1 ಬನಾನಾ ಪ್ಲಾಸ್ಟಿಕ್. ಆಯ್ತಾ? ಇವಾಗ ಇನ್ನೊಂದು, ಈಗ ಅದೇ ಆನೆ 12 ಬನಾನಾಸ್ ಇರುತ್ತೆ, 12 ಬನಾನಾಸು ಒರಿಜಿನಲ್ ಬನಾನಾಸು, ಆದರೆ ಅದು 1 ಬನಾನೂ ತಿನ್ನಲ್ಲ. ಯಾಕೆ? ಯಾಕಂದ್ರೆ ಅದು ಆನೆ ಪ್ಲಾಸ್ಟಿಕ್ ಆಗಿರುತ್ತೆ. ತಗಡ ಆನ್ಸರ್ಗೆ ಆನ್ಸರ್ ಕೊಟ್ಟಿಲ್ಲ ಅಂತ ಹೆಂಗೆ ತಾನೇ? ಇವಾಗ ಆನೆನೂ ಒರಿಜಿನಲು, ಬನಾನೂ ಒರಿಜಿನಲು, ಎರಡೂ ಇದೆ. ಆನೆ ತಿಂತಾರೆ, ಯಾಕೆ? ಇಲ್ಲ, ಎರಡೂ ಒರಿಜಿನಲು, ಬಟ್ ಆನೆ ಬನಾನಾ ತಿಂತಾರೆ, ಯಾಕೆ? ಬ್ರೋ ನೀನೇ ತಿನ್ಕೊಂಡ್ಬಿಟ್ಟಿರ್ತೀಯ ಅದಕ್ಕೆ. ಇಲ್ಲ, ಯಾಕೆ? ಅಯ್ಯೋ ನಾನು ಕೇಳಲೇ ಬಿಡುತ್ತೆ. ಅವರಣ್ಣ ಯಾಕೆ? ಏನಕ್ಕೆ ಅಂದರೆ ಎರಡು ಬೇರೆ ಬೇರೆ ಚಾನಲಲ್ಲಿ ಇರುತ್ತೆ. ನಾನು ಆಡ್ಕೋತೀರಾ? ನಾವು ಅಲ್ಲೇ ಇದ್ದಂಥ ಲೋಕಲೇಟ್ಸ್ನ ಕೇಳಿ ನೆಕ್ಸ್ಟ್ ಯಾವ ಸ್ಪಾಟ್ನ ವಿಸಿಟ್ ಮಾಡ್ಬೋದು, ನಾಳೆ ಬೆಳಗ್ಗೆ ಹೆಂಗಿರ್ಬೋದು, ನಾವು ಯಾವ ಸ್ಪಾಟ್ ವಿಸಿಟ್ ಮಾಡಿದ್ರೆ ಎಷ್ಟು ಗಂಟೆಗೆ ವಿಸಿಟ್ ಮಾಡೋದು ಅಂತೆಲ್ಲ ಒಂದು ಸ್ವಲ್ಪ ಐಡಿಯಾಸ್ ತೊಗೋತಿದ್ವಿ. ಯಾಕಂದರೆ ನಾವು ಎಷ್ಟೇ ಗೂಗಲ್ ನೋಡ್ಬೋದು, ಏನೇ ನೋಡ್ಬೋದು, ಬಟ್ ಅಲ್ಲಿನ ಲೋಕಲೇಟ್ಸ್ ಕೊಡೋ ಇನ್ಫಾರ್ಮೇಷನ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಎಲ್ಲೇ ಟ್ರಾವೆಲ್ ಮಾಡಿದ್ರು ಕೂಡ. ಆ್ಯಂಡ್ ಈ ಲೇಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಅಲ್ಲಿ ಒಂದು 1/2 hour 45 minutes ಟೈಮ್ ಸ್ಪೆಂಡ್ ಮಾಡಿರೋ ಅಷ್ಟೇ ತುಂಬಾ ಪೀಸ್ಫುಲ್ ಅನಿಸ್ತಿತ್ತು. ಆ ಟ್ರಾಫಿಕ್ಕು, ಆ ಜನದಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದು ಮಧ್ಯದಲ್ಲಿ ಇದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಷ್ಟೊಂದು ಜನ ನೀವು ಕೂಡ ಚಿಕ್ಕಮಂಗ್ಳೂರಿಗೆ ಹೋಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಮರ್ತಂದೆ ನೆನ್ನೆನೂ ಕುಡಿದ್ವಿ ನಾನು. ಒಂದು ಸ್ನ್ಯಾಪ್ ಹಾಕ್ಬಿಡೋಣ ಇಡ್ರು. ಬೇಗ ಹಾಕಿದೆ. ಸಾರಿ ಫ್ರೆಂಡ್ಸ್, ಬೇಗ ದರ್ಶಿನಿ ನಾನು ಕುಡಿಬೇಕು. ಆ್ಯಂಡ್ ಅಲ್ಲಿಂದ ಈಚೆ ಬಂದ ತಕ್ಷಣ ಅಲ್ಲೇ ಸಿಕ್ಕಂಥ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ಕೂಡ ಕುಡಿದ್ವಿ. ತುಂಬಾ ಸ್ವೀಟ್ ಇತ್ತು ಅಂತ ಅನ್ಬೋದು. ಯೂಶಲಿ ಬೆಂಗಳೂರಲ್ಲಿ ಇಷ್ಟು ಸ್ವೀಟ್ ನಾನು ಕುಡ್ದೇ ಇರಲಿಲ್ಲ, ಬಟ್ ಅಲ್ಲಿ ಸಖತ್ ಫ್ರೆಶ್ ಆಗಿತ್ತು, ತುಂಬಾ ಸ್ವೀಟ್ ಕೂಡ ಇತ್ತು. ಏನೇನು ಎಷ್ಟು ಡಿಫ್ರೆನ್ಸ್ ಇರ್ತಲ್ಲ ಬೆಂಗಳೂರಿಗೂ ಅಲ್ಲಿಗೂ. ಸ್ಪೆಷಲಿ ಫ್ರೂಟ್ಸು, ಎಳ್ನೀರು, ಜ್ಯೂಸ್ಗಳಿಗೆ, ನ್ಯಾಚುರಲ್ ಜ್ಯೂಸ್ಗೆ ಸಿಕ್ಕಾಬಳೆ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬೋದು ನಾವು ಬೆಂಗಳೂರಲ್ಲಿ ಕುಡಿಯೋದಕ್ಕಿಂತ ಅಥವಾ ಬೇರೆ ಕಡೆ ಕುಡಿಯೋದಕ್ಕಿಂತ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿಗಪ್ಪ ಹೋಗೋದು, ನಿಯರ್ ಬೈ ಏನೇನು ಜಾಗ ಇದೆ ಅಂತೆಲ್ಲ ನೋಡ್ತಿದ್ವಿ. ಆವಾಗ ನಮಗೆ ಸಿಕ್ಕಿದ್ದು ಇದು ಮಹಾತ್ಮ ಗಾಂಧಿ ಪಾರ್ಕ್. ಆ್ಯಂಡ್ ಮಹಾತ್ಮ ಗಾಂಧಿ ಪಾರ್ಕಿಗೆ ಕೂಡ ನಾವು ಹೋಗಿದ್ವಿ, ನೀವು ನೋಡ್ಬೋದು. ತುಂಬಾ ಪೀಸಾಗಿತ್ತು, ಅಲ್ಲೂ ಕೂಡ ಜಾಸ್ತಿ ಜನ ಇರಲಿಲ್ಲ. ನಾವು ಹೋಗಿರೋದು ಫ್ರೈಡೇ ಆಗಿರೋದ್ರಿಂದ ಕಮ್ಮಿ ಜನ ಇದ್ದರು. ಇಲ್ಲ, ನನ್ನ ಫ್ರೆಂಡಿಗೆ ರೆಸಿದ್ವಿ, ನಾನೇ ಮಲ್ಕೊಂಡಿದ್ದೆ, ನನಗಿಂತ ಹೆಚ್ಚಾಗಿ ಮಲ್ಕೊಂಡಿದ್ವಿ ಅವಳು ಕೂಡ ನೈಟ್ ಶಿಫ್ಟ್ ಮುಗಿಸ್ಕೊಂಡ್ಬಂದಿರೋದ್ರಿಂದ. ಬಟ್ ಸ್ಟಿಲ್ ಅವಳಿಗೆ ರೇಕ್ ಸಿಕ್ಕಿದ್ವಿ. ಅವ್ರು ಅನ್ಕೋಬೇಕು ನಾನು ಇವಳು ಬರೀ ಮಲ್ಕೊಳ್ಳೋದೇ ಆಯಿತು ಕಾರ್ ಹಿಡಿ ಅಂತ. ಬಟ್ ಅವ್ರಿಗೇನು ಗೊತ್ತು ನಾವು ನೈಟ್ ಶಿಫ್ಟ್ ಮಾಡಿ ಬಂದಿದ್ದೀವಿ ಅಂತ. MG ಪಾರ್ಕ್, ಮಹಾತ್ಮ ಗಾಂಧಿ ಪಾರ್ಕ್ ಅಲ್ಲ? ಈ ಪಾರ್ಕ್ ಅಂತೂ ಸಖತ್ ದೊಡ್ಡ ಪಾರ್ಕ್ ಅಂತ ಹೇಳ್ಬೋದು. ಇಲ್ಲ ಹೋಗಿದೆ ಈ ಟಾಯ್ ಟ್ರೈನ್ಗೋಸ್ಕರ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಕಿಡ್ಡಿಶ್ ಅಂತ ಫೀಲ್ ಆಯಿತು ಕೂಡ, ಬಟ್ ಏನಾಗಲ್ಲ. ಸಮ್ಟೈಮ್ಸ್ ಬೀಯಿಂಗ್ ಕಿಡ್ ಈಸ್ ಆಲ್ಸೋ ಗುಡ್. ಎಂಜಾಯ್ ಮಾಡಬೇಕು ಈಚ್ ಆ್ಯಂಡ್ ಎವ್ರಿಥಿಂಗ್. ನಾವು ಈ ಟೈಮಲ್ಲಿ ಟ್ರಕ್ಕಿಂಗ್ ಅಂತೂ ಹೋಗೋಕ್ಕಾಗಲ್ಲ, ಸಖತ್ ಬಿಸಿಲಿತ್ತು, ಮಧ್ಯಾಹ್ನ ಬೇರೆ ಆಗಿತ್ತು. ಸೊ ಅಲ್ಲೇ ನಿಯರ್ ಬೈ ಏನಾಗುತ್ತೆ ಅದನ್ನು ಕವರ್ ಮಾಡೋಕ್ಕಷ್ಟೇ ಟ್ರೈ ಮಾಡ್ತಿದ್ದಿದ್ದು.
ಬಟ್ ಗೂಗಲ್ ನೋಡ್ಕೊಂಡು ನಾವು ಈ ಜಾಗಕ್ಕೆ ಬಂದಿದ್ದು. ಬಟ್ ಇಟ್ಸ್ ನಾಟ್ ಸೋ ವರ್ತ್ ಅಂತ ಕೂಡ ಅನಿಸ್ತು. ಬಟ್ ಸುಮ್ಮನೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಈ ಜಾಗ ಅಷ್ಟೇ. ಅಲ್ಲೂ ಕೂಡ ತುಂಬ ತಣ್ಣಗೆ ಪ್ರಶಾಂತವಾಗಿತ್ತು. ಸಖತ್ ಪೀಸ್. ನಮ್ಗೇನು ಖುಷಿ ಆಗ್ತಿತ್ತು ಅಂದರೆ ನಾವು ಅಷ್ಟೊಂದು ಟ್ರಾವೆಲ್ ಮಾಡ್ಕೊಬಂದು ಇಂಥ ಪೀಸ್ಫುಲ್ ಜಾಗಕ್ಕೆ ಬಂದಾಗ ಒಂಥರ ನೆಮ್ಮದಿ ಅನಿಸ್ತಿತ್ತು. ಆ್ಯಂಡ್ ಚಿಕ್ಕಮಂಗ್ಳೂರಲ್ಲಿ ಬೇರೆ ಯಾವ ಪ್ಲೇಸ್ ಹೋಗ್ಬೋದು ಅಂತ ಸರ್ಚ್ ಮಾಡೋದ್ರಲ್ಲೇ ನಮ್ಗೆ ಅರ್ಧ ದಿವಸ ಹೋಗ್ತಿತ್ತು. ಇವಳು ಯಾಕೆ ಸತ್ತೋಳ್ ಥರ ಬಿದ್ದೋಳೆ, ಜೀವ ಹೋಗ್ಬಿಡಿ ಇವಳಿಗೆ. ಯಾಕೆ ಇದೆ ಸ್ವಲ್ಪ ತಣ್ಣಗಾದ್ರೂ ಇದೆ. ಇದೇ ನೋಡಿ ಟಾಯ್ ಟ್ರೈನ್. ಹಾಫ್ ಆನ್ ಅವರ್ ವೇಟ್ ಮಾಡಿ ಕೊನೆಗೂ ಟಾಯ್ ಟ್ರೈನ್ ಹತ್ತಿದ್ವಿ. ಈ ಟಾಯ್ ಟ್ರೈನಲ್ಲಿ ಏನಪ್ಪ ಅಂದರೆ ಇಡೀ ಪಾರ್ಕ್ನ ತೋರಿಸ್ತಿದ್ರು. ಸಿಕ್ಕಾಪಟ್ಟೆ ದೊಡ್ಡ ರೌಂಡ್ 2 ರೌಂಡ್ಸ್ ಕರ್ಕೊಂಡೋದ್ರು. ಸೌಂಡು ಅದು ಎಲ್ಲ ಚಿಕ್ಕ ಮಕ್ಳ ಥರ ಫೀಲ್ ಆಗ್ತಿತ್ತು ಇನ್ನೂ, ಬಟ್ ಚೆನ್ನಾಗಿತ್ತು. ನಾವು ಅಲ್ಲೂ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ನಾವು 3 ಜನದ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ಬಾಯ್ಸ್ ಅಂತೂ ಅವ್ರು ಎಕ್ಸಾಸ್ಟೆಡ್ ಆಗೋಗಿದ್ರು ಟ್ರಾವೆಲ್ ಮಾಡಿ ಆ್ಯಂಡ್ ಕಾರ್ ಓಡಿಸಿ. ಬಟ್ ಎಂಜಾಯ್ ಮಾಡ್ತಿದ್ವಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಕೂಡ. ಬಂದಿರೋದೇ ಉಂಟಂತೆ ಎಂಜಾಯ್ ಮಾಡೋದ್ರಲ್ಲಿ ಏನು ಅಂತ. ಇವರಿಬ್ರು ಕರ್ಮ ನೋಡ್ರ. ಆ್ಯಂಡ್ ಗೈಸ್ ನಮ್ಮ ಗ್ರೂಪಲ್ಲಿ ಕೂಡ ಟಾರ್ಚರ್ ಇವಳೊಬ್ಳೆ ಫೋಟೋಸ್ಗೆ ವೀಡಿಯೋಸ್ಗೆ ಅಂತ. ಬಟ್ ಅವಳು ಪ್ರತಿ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತಿದ್ಲು. ನೀವು ನೋಡ್ಬೋದು ಅವಳು ಎಷ್ಟು ಎಕ್ಸೈಟೆಡ್ ಆಗಿದ್ಲು ಅಂತ ಕೂಡ. ಅವಳು ವೀಡಿಯೋಸ್ ನೋಡಿ ಕೂಡ ಸಿಕ್ಕಾಪಟ್ಟೆ ಚೆರಿಷ್ ಮಾಡ್ತಿರ್ತಾಳೆ ಮನೆಗೆ ಬಂದಮೇಲೂ ಕೂಡ. ಐ ನೋ. ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ರೆಸಾರ್ಟ್ಗೆ. ಕ್ವಿಕ್ಕಾಗಿ ರೆಡಿಯಾಗಿ ನಾವು ಹೊರಟಿದ್ದು ಪೂಲ್ ಕಡೆಗೆ. ಬನ್ನಿ ಹಂಗೆ ಹೋಗೋಣ. ಆ್ಯಂಡ್ ಗೈಸ್ ನಾವು ಇವತ್ತಿರೋ ರೆಸಾರ್ಟ್ ಇದೆ. ತುಂಬಾ ಚೆನ್ನಾಗಿದೆ. ಲಿಮಿಟೆಡ್ ಪೀಪಲ್ ಆ್ಯಸ್ ಇಟ್ ಈಸ್ ಫ್ರೈಡೇ, ಬಟ್ ಒಂಥರ ಚೆನ್ನಾಗಿದೆ. ಆ್ಯಂಡ್ ನಾವು ಸ್ಟೇ ಆಗಿರೋ ರೂಮ್ ಅದೇ. ಆಲ್ರೆಡಿ ನೀರಿಗೆಲ್ಲ ಇಳ್ದು ಸ್ವಿಮ್ಮಿಂಗ್ ಶುರು ಮಾಡ್ಕೊಂಡಿದ್ದಾರೆ ನಮ್ಮ ಬಾಯ್ಸ್. ಯಾಕೆ ಇಷ್ಟರಲ್ಲೇ ಆಡ್ತಾ ಇದ್ದೀರಾ? ಅಲ್ಲಿಗೆ ಹೋಗತ್ತಾನೆ. ಬಾ, ಅವಳು ಯಾಕೆ ಬರ್ತಿಲ್ಲ? ಆ ಕಡೆ ಹೋಗ್ಬೋದು ಅನ್ಸುತ್ತೆ, ಹೈಟ್ ಇದ್ರೆ. ಬಂದೆ ಒಂದು ನಿಮಿಷ. ನೀರೊಳಗೆ ಅಜ್ಜಿ ಎತ್ತೀನಿ. ಓ, ನಿಮ್ಮ ಫೀಟ್ ಟಚ್ ಆಗ್ತಿಲ್ಲ. ಹೌದೌದು. ಬರ್ರಪ್ಪ ಬೇಡ. ದರ್ಶಿನಿ ಬಾರೆ, ವಿಡಿಯೋ ಫೋಟೋಸ್ ಮಾಡ್ಕೊಳ್ಳೋಣ. ನೀವು ಹೋಗಿ ನೋಡೋಣ ಅಲ್ಲಿ ಗಂಟ. ಅದು ಕಿಡ್ಸು. ಕೊನೆಗೂ ಪೂಲ್ ಕೂಡ ಇಳಿದ್ವಿ. ಆ್ಯಂಡ್ ಪೂಲಲ್ಲಿ ಕೂಡ ಒಂದು ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಒಂದು 2 hours ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಪೂಲಲ್ಲಿ ಕೂಡ ಸ್ವಲ್ಪ ರೀಲ್ಸು, ಫೋಟೋಸ್, ವೀಡಿಯೋಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದು ಆಲ್ಮೋಸ್ಟ್ 4 o'clock, ಸ್ವಲ್ಪ ಸಂಜೆ ಆಗಿತ್ತು. ಅಷ್ಟು ಬಿಸಿಲು ಕೂಡ ಇರಲಿಲ್ಲ. ಸೊ ತಣ್ಣಗೆ ಚೆನ್ನಾಗಿತ್ತು. ಆ್ಯಂಡ್ ಕೊನೆಗೂ ನನ್ನ ಫ್ರೆಂಡ್, ಒನ್ ಆಫ್ ಮೈ ಫ್ರೆಂಡ್ ಬಂದೇ ಇಲ್ಲ ಅಂತ ಹೇಳ್ಬೋದು ಪೂಲ್ಗೆ. ಅವಳಿಗೆ ನೀರಿಗೆ ಇಳಿಯೋಕ್ಕೆ ಅಷ್ಟು ಶಿ ವಾಸ್ ನಾಟ್ ಸೊ ಕಂಫರ್ಟೇಬಲ್, ಅದಕ್ಕೆ ಬಂದಿರಲಿಲ್ಲ. ಬಟ್ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ವಿ ಅಂತ ಹೇಳ್ಬೋದು. ನಾವು 4 ಜನ. ನಾವು ಅಂದ್ಕೊಂಡಿದ್ವಿ ರೆಸಾರ್ಟಲ್ಲಿ ಪೂಲಲ್ಲಿ ಸಿಕ್ಕಾಪಟ್ಟೆ ಜನ ತುಂಬಿರ್ತಾರೆ ಅಂತ, ಸೊ ನಮ್ಗೆ ಕಂಫರ್ಟೇಬಲ್ ಇರೋಣ ಅಂತ. ಬಟ್ ಅಲ್ಲಿದ್ದು ತುಂಬ ನಮ್ಮ ಗ್ರೂಪ್ ಬಿಟ್ಟರೆ ಒಂದು
2 to 3 ಪೀಪಲ್ಸ್ ಅಷ್ಟೇ ಇದ್ದಿದ್ದು ಪೂಲ್ ಒಳಗಡೆ, ಅದು ಚಿಕ್ಕ ಮಕ್ಕಳು. ಆ್ಯಂಡ್ ಸಖತ್ತಾಗಿತ್ತು. ಒಬ್ರಿಗೊಬ್ರು ರೇಗಿಸ್ಕೊಂಡು ಒಬ್ರಿಗೊಬ್ರು ವಾಟರ್ ಸ್ಪ್ಲಾಶ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಸ್ನ್ಯಾಕ್ಸ್ ಕಡೆಗೆ. ಈವ್ನಿಂಗ್ ಸ್ನ್ಯಾಕ್ಸ್ ಏನಿತ್ತಪ್ಪ ಅಂದರೆ ಪಕೋಡ, ಟೀ, ಕಾಫಿ ಇತ್ತು. ಆ್ಯಂಡ್ ಪಕೋಡ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ಒಂದು ಸ್ವಲ್ಪ ತಿಂದ್ಕೊಂಡು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ರೆಸಾರ್ಟಲ್ಲಿರೋ ಆ್ಯಕ್ಟಿವಿಟೀಸ್ನೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಿದ್ವಿ. ಅಲ್ಲಿ ಎಷ್ಟೊಂದು ಇಂಡೋರ್ ಗೇಮ್ಸ್ ಇತ್ತು ಆ್ಯಂಡ್ ಆಲ್ಸೋ ಬ್ಯಾಡ್ಮಿಂಟನ್, ಕ್ರಿಕೆಟ್, ಕೆಲವು ಔಟ್ಡೋರ್ ಗೇಮ್ಸ್ ಕೂಡ ಇತ್ತು. ಅದಕ್ಕೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಎಲ್ಲರಿಗೂ ಪೂಲಿಂದ ಬಂದಿದ ತಕ್ಷಣ ಸ್ನ್ಯಾಕ್ಸಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಹೋಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದರೆ ಸಾಕಪ್ಪ ಅನಿಸ್ತಿತ್ತು. ಪೂಲಲ್ಲಿ ಅಷ್ಟು ಕ್ಲೋರಿನ್ ಇರಲಿಲ್ಲ, ಏನೂ ಇರಲಿಲ್ಲ. ತುಂಬಾ ಹೈಜೀನಾಗಿ ಮೇಂಟೈನ್ ಮಾಡಿರೋ ರೆಸಾರ್ಟ್ಗಳು ಕೂಡ ಪ್ರತಿಯೊಂದು ಕಾರ್ನರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಈ ರೆಸಾರ್ಟ್ ಕೂಡ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಕಮ್ಮಿ ಆ್ಯಕ್ಟಿವಿಟೀಸ್ ಇದ್ದರೂ ಕೂಡ ಮಿನಿಮಲ್ ಆ್ಯಕ್ಟಿವಿಟೀಸ್ ಎಂಜಾಯ್ ಮಾಡೋಷ್ಟಿತ್ತು. ಆ್ಯಂಡ್ ತಿರ್ಗಾ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಇನ್ನೊಂದು ಸಲ ಪೂಲಿಗೆ ಹೋದ್ವಿ, ಹೆಂಗಿರೋ ಟೈಮ್ ಇದೆ ಅಂತ. ಅದ್ರ ಮಧ್ಯದಲ್ಲಿ ನಾವಿಲ್ಲಿ ಯಾರು ಅಂಡರ್ ವಾಟರ್ ಬ್ರೆತ್ ಕಂಟ್ರೋಲ್ ಮಾಡ್ತಾರೆ ಅಂತ ಚಾಲೆಂಜ್ ಬೇರೆ ಮಾಡ್ತಿದ್ವಿ. ಆ್ಯಂಡ್ ಬರೀ ಇದನ್ನೇ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಅದನ್ನು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸುಮ್ಮನೆ ಒಂದು ರೌಂಡ್ ರೆಸಾರ್ಟೆಲ್ಲ ವಾಕಿಂಗ್ ಮಾಡಿಕೊಂಡು ಆಮೇಲೆ ಆಲ್ಮೋಸ್ಟ್ ಅರೌಂಡ್ 8 o'clock ಆಗಿತ್ತು. ಅಷ್ಟೊತ್ತಿಗೆ ಫೈರ್ ಕ್ಯಾಂಪಲ್ಲಿ ಕೂತಿ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅದನ್ನು ಮುಗಿಸ್ಕೊಂಡು ಡಿನ್ನರ್ ಕೂಡ ಹೋದ್ವಿ. ಡಿನ್ನರ್ ಕೂಡ ಚೆನ್ನಾಗೇ ಇತ್ತು. ಆ್ಯಂಡ್ ಇದಾಗಿತ್ತು ಚಿಕ್ಕಮಂಗ್ಳೂರು ಡೇ 1. ಆ್ಯಂಡ್ ಪಾರ್ಟ್ 2ಗೆ ಸ್ಟೇ ಟ್ಯೂನ್. ಆ್ಯಂಡ್ ಇದಾಗಿತ್ತು ಸ್ಮಾಲ್ ವೀಡಿಯೋ, ನಂಗೆ ಗೊತ್ತು, ಬಟ್ ಡೇ 2 ಪಕ್ಕ ನೀವು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್.